ಇನ್ನು ಕನ್ನಡದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತ ಅನ್ಬೋದು ನಮ್ಮ ಜಯಪ್ರದಾ ಅವ್ರನ್ನ. ಇಂಥ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಜಯಪ್ರದಾ ಅವರು ಈಗ ನೆನಪಾಗಿ ಮಾತಾಡಿರುವಂಥದ್ದು. ಆಗ ನಿಜಕ್ಕೂ ಏನಿಲ್ಲ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ. ಅದಕ್ಕೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಶಬ್ದವೀಧಿ, ಆತ್ಮಬಂಧನ ಮತ್ತು ಆಕಸ್ಮಿಕ ಅಂತ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ಬ್ಲಾಕ್ ಬಸ್ಟರ್ ನಟಿ ಅಂತಲೂ ಕೂಡ ಹೇಳ್ಬೋದು. ಮತ್ತು ಒಡ ಹುಟ್ಟಿದವರು ಸಿನಿಮಾದಲ್ಲೂ ಕೂಡ ಇವರು ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿ ಸಹ ಬಂದಿತ್ತು ಆ ಸಂದರ್ಭದಲ್ಲಿ. ಇಂಥ ಅದ್ಭುತವಾದಂಥ ಸಿನಿಮಾಗಳನ್ನು ಮಾಡ್ತಿದ್ದಂಥ ಇವರು 2000 ಇಸ್ವಿ ಅಂದರೆ ಶಬ್ದವೀಧಿ ಸಿನಿಮಾ ಬಂದ ನಂತರ ಅದಾದ ಮೇಲೆ ಅವರೆಲ್ಲೂ ಕೂಡ ಕಾಣಿಸ್ಕೊಳ್ಳೇ ಇಲ್ಲ ಅಂತಲೇ ಹೇಳ್ಬೋದು. ಸಂಪೂರ್ಣವಾಗಿ ಆಂಧ್ರದಲ್ಲಿ ರಾಜಕೀಯದಲ್ಲಿ ಅವರು BJP ಕಾರ್ಯಕರ್ತೆಯಾಗಿ ಕೂಡ ಮತ್ತು MP ಆಗಿ ಕೂಡ ಅವರು ಇದಾದರು. ಮತ್ತು ತದನಂತರ ಬೈ ಎಲೆಕ್ಷನಲ್ಲಿ ಸೋತಿದ್ದು ಕೂಡ ಆಯಿತು. ತದನಂತರ ಅವರು ಸ್ವಂತ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇವತ್ತಿಗೂ ಕೂಡ ಅವರು ಕಾರ್ಯಕರ್ತೆಯಾಗಿ ಕೆಲಸಗಳನ್ನು ಮಾಡ್ತಾ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಜನಗಳಿಗೆ ಅವ್ರ ಕೈಲಾದ ಸಹಾಯನೂ ಕೂಡ ಮಾಡ್ತಾ ತಮ್ಮ ಜೀವನವನ್ನು ಕೂಡ ಈಗ ಸಾಗಿಸ್ತಾ ಇದ್ದಾರೆ. ಮತ್ತು ಸ್ವಂತ ಉದ್ಯಮಗಳನ್ನು ಕೂಡ ಮಾಡಿಕೊಂಡು ಸಾಕಷ್ಟು ಜನರಿಗೆ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಜಯಪ್ರದಾ ಅವರು. ಚಿತ್ರರಂಗದಿಂದ ಯಾಕೆ ಕಣ್ಮರೆಯಾದರೂ, ಏನಕ್ಕೆ ದೂರ ಆದರೂ ಅಂತ ಇವತ್ತಿಗೂ ಸಹ ಎಲ್ಲೂ ಸಹ ಇಂಟರ್ವ್ಯೂಗಳು ಕೊಟ್ಟಿಲ್ಲ, ಎಲ್ಲೂ ಕೂಡ ಮಾತನಾಡಿಲ್ಲ ಸಹ ಅಂತ ಹೇಳ್ಬೋದು. ಹೀಗೆ ಇರಬೇಕಾದ್ರೆ ನಟಿ ಜಯಪ್ರದಾ ತಮ್ಮದೇ ಆದಂಥ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ